ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಣ್ಣ ಡಿಪಾರ್ಟ್ಮೆಂಟ್, ಸಣ್ಣ ನೀರಾವರಿ. ಅತಿ ಮುಖ್ಯವಾಗಿ ಇಲಾಖೆ ಏನಂದರೆ ರಾಜ್ಯದಲ್ಲಿರ್ತಕ್ಕಂಥ ಗ್ರೌಂಡ್ ವಾಟರ್ ಅಂತರ್ಜಲವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನಕ್ಕೆ ಈ ಇಲಾಖೆಯನ್ನು ಸೃಷ್ಟಿ ಮಾಡಿದ್ದಾರೆ. ತಮ್ಮೆಲ್ಲ ಗೊತ್ತಿದೆ, ಇವತ್ತು ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಅನೇಕ ವರ್ಷಗಳಿಂದ 1,500 ಫೀಟ್ ದಾಟಿದರೆ ಮಾತ್ರ ನೀರು ಸಿಗ್ತದೆ. ಈ ನಿಮ್ಮ ಭಾಗದಲ್ಲಿ ಸಹಿತ ನಾನು ರೈತರ ಜೊತೆಲಿ ಮಾತಾಡಿದೆ, ಶ್ರೀಮಾನ್ ಲಕ್ಷ್ಮಣ ಸಹೋದರ ಜೊತೆಲಿ ಮಾತಾಡಿದಾಗ ಇಲ್ಲಿ ಸಹಿತ 800-1,000 ಫೀಟ್ ಹೋಗ್ತಕ್ಕಂಥ ಪರಿಸ್ಥಿತಿ ಅಂತೇಳಿ. ಹಾಗಾಗಿ ನಮ್ಮ ಇಲಾಖೆಯಿಂದ ರಾಜ್ಯಾದ್ಯಂತ ನಾವು ಅಂತರ್ಜಲವನ್ನು ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಅನೇಕ ರೀತಿಯಾದಂಥ ಯೋಜನೆಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಸುಮಾರು 8,000 ಯೋಜನೆಗಳು ಈ ರಾಜ್ಯದಲ್ಲಿ ನಾವು ಇವತ್ತು ಮುಂದುವರಿಸ್ತಾ ಇದ್ದೀವಿ. ಅದು ಚೆಕ್ ಡ್ಯಾಮ್ಗಳು ಇರ್ಬೋದು, ಬಿಟ್ಕಮ್ ಬ್ಯಾರೇಜಸ್ ಇರ್ಬೋದು, ಅನೇಕ ರೀತಿಯಾದ ಎಲ್ಲ ಸ್ಕೀಮ್ಗಳ ಮುಖಾಂತರ ಅತಿ ಮುಖ್ಯವಾಗಿ ಕೆರೆಗಳು ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಕೆರೆಗಳಲ್ಲಿ ನೀರು ತುಂಬಿಸಿದ್ರೆ ಮಾತ್ರ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಮುಖಾಂತರ ರೈತರಿಗೆ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತದೆ. ಇವತ್ತಲ್ಲಿ ರೈತರನ್ನ ಕೇಳಿದಾಗ ಮೊದಲು ನೀರಿಲ್ಲ, ನಾವು 800 ಫೀಟ್ಗೆ ಹೋಗ್ತಿದ್ದೀವಿ. ಈಗ ನೀರು ಬರೋದು ಶುರುವಾದ ಮೇಲೆ ನಮಗೆ 300 ಫೀಟ್ನಿಂದ ನೀರು ನಾವು ಲಭ್ಯ ಆಗ್ತದೆ ಅಂತ ಮಾತನ್ನು ಇವತ್ತು ರೈತರು ಹೇಳಿದ್ದಾರೆ. ಸೊ ಆ ದಿಶೆಯಲ್ಲಿ ಇವತ್ತು ತಮ್ಮ ಶಾಸಕರು ಆ ಪ್ರಯತ್ನ ಇಡೀ ತಾಲೂಕಾದ್ಯಂತ ಯಾವ ಭಾಗದಲ್ಲಿ ಏನೇನು ಮಾಡಬೇಕು ಅಂತೇಳಿ ಅವರು ಯೋಜನೆಗಳು ಇಟ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ಈಗಾಗಲೇ ನನಗೆ 1.5 ತಿಂಗಳ ಹಿಂದೆ ನಾನು ಅವರು ಕೂತಾಗ ಅವರು ಒಂದು ತಂತ್ರಜ್ಞಾನದ ಮುಖಾಂತರ ಏನು ಎಲ್ಲ ಹಳ್ಳಿಗಳಲ್ಲಿ ನಾವು ನೀರಿನ ಅಂತರ್ಜಲ ಯಶಸ್ಸು ಮಾಡಲಿಕ್ಕೆ ಒಂದು ಯೋಜನೆ ಮಾಡಿದರೆ ಸುಮಾರು 25 ಕೋಟಿ ರೂಪಾಯಿ ಆಗ್ತದೆ. ಈಗಾಗಿರ್ತಕ್ಕಂಥ 145 ಕೋಟಿದು ಈಗ ಪೂರ್ತಿ ಆಗ್ತದೆ. ಅದರ ಜೊತೆಯಲ್ಲಿ ನನಗೆ 25 ಕೋಟಿ ಕೊಟ್ಟರೆ ಈ ಭಾಗದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅಂತರ್ಜಲವನ್ನು ಹೆಚ್ಚಿಸಿ ಕುಡಿಯ ನೀರು ಇರ್ಬೋದು, ಅದು ನಮ್ಮ ಇರಿಗೇಷನ್ಗೆ ಇರ್ಬೋದು, ಎಲ್ಲ ದನಕರುಗಳಿರ್ಬೋದು, ಎಲ್ಲ ಕಡೆ ನೀರು ಸಿಗತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ಮಾತು ನಾವು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ನಾನು ಆವತ್ತೇ ಹೇಳಿದ್ದೀನಿ ಅವರಿಗೆ, ತಪ್ಪದೆ ಆ ಕೆಲಸ ತಾವು ಮಾಡಬೇಕು, ನಾನು ಬಂದು ನೋಡಬೇಕು, ಅದೇ ತಾವು ಮಾಡುವಂಥ ಕೆಲಸವನ್ನು ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಮಾತನ್ನು ಸಹಿತ ಅವ್ರಿಗೆ ಹೇಳಿದ್ದೀನಿ. ಸೊ ಆ ದಿಶೆಯಲ್ಲಿ ಈಗಾಗಲೇ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ. ನಾನು ತಕ್ಷಣ ಈಗಾಗಲೇ ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ನು ಒಂದೇ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಜೆಟ್ ಪ್ರಸ್ತಾವನೆ ಮಾಡ್ತಾಯಿದ್ದಾರೆ. ಆ ಬಜೆಟ್ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ಅಲ್ಲಿ ಪ್ರಸ್ತಾವನೆ ಮಾಡಿ ಅದಕ್ಕೆ ಅದನ್ನು ಅನುಮೋದನೆ ಮಾಡಿಸ್ಕೊಡ್ತಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕಂದರೆ ಜನರಿಗೆ ಮಾರ್ಗದರ್ಶನ ಕೊಡೋರು ಬೇಕು. ಜನರಿಗೆ ಮಾರ್ಗದರ್ಶನ ಕೊಡಬೇಕಂದ್ರೆ ಮೊದಲು ನಮ್ಮ ಕೆಲಸ ನಾವು ಮಾಡಬೇಕು. ಜನಪ್ರತಿನಿಧಿಗಳಾಗಿ ಅವ್ರು ಸ್ವತಃ ರೈತರಾಗಿ ಸಹಕಾರ ರಂಗದಲ್ಲಿದ್ದು ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕೆಲವೇ ವ್ಯಕ್ತಿಗಳಲ್ಲಿ ಲಕ್ಷ್ಮಣ ಸವದಿಯವರು ಅನೇಕ ಹಿರಿಯ ಮುಖಂಡರು ಇವತ್ತು ಸಹಕಾರ ರಂಗದಲ್ಲಿದ್ದಾರೆ. ಅವರೆಲ್ಲರೂ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ರೈತರ ಬಗ್ಗೆ ವಿಚಾರ ಮಾಡತಕ್ಕಂಥದ್ದು. ಇವತ್ತು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅಂತವ್ರಿಗೆ ಇವರು ಯಾವುದೇ ಪಕ್ಷದಲ್ಲ ಅವತ್ತಿದ್ದರೂ ಸಹಿತ ಇವರು 6-7 ಮಂದಿ ಮುಖಂಡರು ಇವತ್ತು ರಾಜ್ಯದಲ್ಲಿ ಸಹಕಾರ ಇಲಾಖೆಯಲ್ಲಿದ್ದಾರೆ. ಅವರೆಲ್ಲರೂ ಮುಖ್ಯಮಂತ್ರಿಗಳಿಗೆ ಹೇಳಿ 0 ಇಂಟ್ರೆಸ್ಟ್ನಿಂದ ಇವತ್ತು ರೈತರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದೇ ಈ ಸಹಕಾರ ರಂಗದಲ್ಲಿರ್ತಕ್ಕಂಥ ದುಡ್ಡಿದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬಡ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಬಡ್ಡಿ ರಹಿತವಾದಂಥ ಲೋನ್ಗಳು ಕೊಡ್ತಕ್ಕಂಥ ಒಂದು ಪ್ರಯತ್ನ ಪ್ರಾರಂಭ ಮಾಡಿದರು. ಇವತ್ತು ಲಕ್ಷಾಂತರ ಜನರಿಗೆ ಇವತ್ತು ಬಡ್ಡಿ ರಹಿತವಾಗಿ ಸಾಲ ಸಿಗ್ತಾ ಇದ್ದರೆ ಇಂಥ ಮಹಾನ್ ಪುರುಷರು ಮಾಡಿರ್ತಕ್ಕಂಥ ಒಂದು ಪ್ರಯತ್ನದ ಮುಖಾಂತರ ಸಿದ್ದರಾಮಯ್ಯನವರಿಗೆ ಇವತ್ತು ಆ ಇಲಾಖೆ ಮುಖಾಂತರ ಇವತ್ತು ಬಡ್ಡಿ ರಹಿತವಾದಂಥ ಸಾಲವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅನೇಕ ರೀತಿಯಾದಂಥ ಅವರು ಇವತ್ತೇಳಿ ಹೊಸ ತಂತ್ರಜ್ಞಾನ ಮುಖಾಂತರ ಒಂದು 40 ಎಕರೆದಲ್ಲಿ ಸಾಕಷ್ಟು ಖರ್ಚು ಮಾಡಿ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ. ಅದು ಪ್ರತಿಫಲ ಆದರೆ ಉತ್ತಮ ರೀತಿಯಲ್ಲಿ ಆಗ್ಬೋದು ಅಂತ ನನಗೆ ಆಸೆ ಇದೆ. ಅದಾಯ್ತಂದರೆ ಇಡೀ ರಾಜ್ಯಾದ್ಯಂತ ಒಳ್ಳೆ ರೀತಿಯಿಂದ ರೈತರು ಅವ್ರ ತೋಟಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ